ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 12/8/2025 ಮಂಗಳವಾರ, ಚೌತಿ, ಉತ್ತರ ಭಾದ್ರ ನಕ್ಷತ್ರ, ಸುಕುರ್ಮನ್ ಯೋಗ, ಭವಕರಣ. ಮೊದಲನೆಯದಾಗಿ ಮೇಷರಾಶಿ. ಉದ್ಯೋಗದಲ್ಲಿ ಕಿರಿಕಿರಿ, ಸ್ನೇಹಿತರಿಗಾಗಿ ಧನವ್ಯಯ, ಪಿತ್ರಾರ್ಜಿತ ಆಸ್ತಿಯಲ್ಲಿ ತಡೆ, ತಂದೆಗೆ ಪ್ರಯಾಣ, ಮಾನಸಿಕ ದುಃಖ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ಉದ್ಯೋಗ ಲಾಭ, ಒಡಹುಟ್ಟಿದವರಿಂದ ಲಾಭ, ತಂದೆಗೆ ಧನ ಲಾಭ, ಹೂಡಿಕೆ ಹಣದಲ್ಲಿ ಲಾಭ, ಕುಟುಂಬ ಸೌಖ್ಯ, ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ತಂದೆಗೆ ಉದ್ಯೋಗ ಲಾಭ, ವೃತ್ತಿ ಚಿಂತೆ, ಸಂಗಾತಿಯ ಚಿಂತೆ, ಪಾಲುಗಾರಿಕೆಯಿಂದ ಲಾಭ, ಆರ್ದ್ರ ನಕ್ಷತ್ರದವರಿಗೆ ಅಶುಭ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಸಂಗಾತಿಯಿಂದ ಭಾಗ್ಯೋದಯ, ತಂದೆಗೆ ಅನಾರೋಗ್ಯ, ವ್ಯಾಪಾರದಲ್ಲಿ ಕಿರಿಕಿರಿ, ಪಾಲುಗಾರಿಕೆಯಲ್ಲಿ ಲಾಭ ದೊರೆಯುವುದು. ಸಿಂಹ ರಾಶಿ. ವ್ಯಾಪಾರದಲ್ಲಿ ನಷ್ಟ, ಸಂಗಾತಿಯಿಂದ ದುಃಖ, ಮಕ್ಕಳಿಂದ ಆನಂದ, ಹೂಡಿಕೆ ಹಣದಲ್ಲಿ ಲಾಭ ದೊರೆಯುವುದು. ಕನ್ಯಾ ರಾಶಿ. ಮಕ್ಕಳಿಂದ ಲಾಭ, ಸಂಗಾತಿಯಿಂದ ಲಾಭ, ವ್ಯಾಪಾರ ಪಾಲುಗಾರಿಕೆಯಲ್ಲಿ ಲಾಭ, ತಾಯಿಗೆ ವೃತ್ತಿ ಲಾಭ, ವಾಹನ ಲಾಭ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ತಾಯಿಯ ಜೊತೆ ಮನಸ್ತಾಪ, ಮಕ್ಕಳಿಂದ ಕಿರಿಕಿರಿ, ವಿದೇಶಿ ಪ್ರಯಾಣ, ತಂದೆಗಾಗಿ ಪ್ರಯಾಣ, ವ್ಯಾಪಾರ ಲಾಭ, ಸ್ವಾತಿ ನಕ್ಷತ್ರದವರಿಗೆ ಅಶುಭ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಮಕ್ಕಳಿಗೆ ಪ್ರಯಾಣ, ಮಾನಸಿಕ ನೆಮ್ಮದಿ, ಹೂಡಿಕೆ ಹಣದಲ್ಲಿ ಲಾಭ, ಕುಟುಂಬದಿಂದ ನಿಂದನೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಧನಸ್ಸು ರಾಶಿ. ಮಕ್ಕಳಿಗೆ ಪ್ರಯಾಣ, ಮಾನಸಿಕ ನೆಮ್ಮದಿ, ಹೂಡಿಕೆ ಹಣದಲ್ಲಿ ಲಾಭ, ಕುಟುಂಬದಿಂದ ನಿಂದನೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಮಕರ ರಾಶಿ. ಕುಟುಂಬದಿಂದ ಪ್ರಯಾಣ, ಒಡಹುಟ್ಟಿದವರ ಚಿಂತೆ, ಪ್ರಯಾಣದಲ್ಲಿ ಕಿರಿಕಿರಿ, ಮಾನಸಿಕ ದುಃಖ, ವಿದೇಶಿ ಪ್ರಯಾಣ, ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ಕುಟುಂಬದವರ ಚಿಂತೆ, ಧನ ಚಿಂತೆ, ವೃತ್ತಿ ನಷ್ಟ, ಅಲಂಕಾರಕ್ಕಾಗಿ ಧನವ್ಯಯ, ವಿದ್ಯಾರ್ಥಿಗಳಿಗೆ ಶುಭ, ಶತಭಿಷ ನಕ್ಷತ್ರದವರಿಗೆ ಅಶುಭ, ಪೂರ್ವಭದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಒಡಹುಟ್ಟಿದವರ ಚಿಂತೆ, ವ್ಯಯದ ಚಿಂತೆ, ವಿದೇಶಿ ಪ್ರಯಾಣ ಬೇಡ, ಮಾನಸಿಕ ನೆಮ್ಮದಿ, ವಾಹನ ಲಾಭ, ಗೃಹ ಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.